ಮಾರ್ಕೆಟ್ ಅಲ್ಲಿ ನಿಮಗೆ ನೆಮ್ಮದಿ ಸಿಗ್ತಿದ್ಯಾ? ಏನ್ ನೆಮ್ಮದಿ ಇಲ್ಲ, ಎಲ್ಲ ಬೆಲೆ ಎಲ್ಲ ರೈಟ್ ಜಾಸ್ತಿ. ಏನ್ ಮಾಡ್ತಾರೆ? ನಮ್ಮ ಮೈಸೂರಂತೂ ಅಲ್ಲೂ ಜಾಸ್ತಿ, ಇಲ್ಲೂ ಬೆಂಗಳೂರಲ್ಲೂ ಜಾಸ್ತಿ. ನೀವು ಮೈಸೂರವ್ರಾ? ಮೈಸೂರು ಮತ್ತೆ ಇಲ್ಲಿ ಏನ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ? ಕೆಲಸ ಮಾಡ್ಕೊಂಡಿದ್ದೀರಾ? ಕೆಲಸ ಮಾಡಿ. ಓಕೆ, ಮಾರ್ಕೆಟ್ ಅಲ್ಲಿ ಅದು ಇಂಥ ಜಾಗದಲ್ಲಿ ಬಂದು ಇಷ್ಟ ಆರಾಮಾಗಿ ಕೂತಿದ್ದೀರಲ್ಲ, ನಿಮ್ಮಷ್ಟು ಆರಾಮ ಯಾರಿಲ್ಲ ಅನ್ಸುತ್ತೆ. ಹೌದೇ? ಸರ್ ಈಗ ಇವಾಗ ಮೋದಿ ಸರ್ಕಾರನೇ ಒಳ್ಳೇದು ನಮ್ಗೆ. ಮೋದಿ ಸರ್ಕಾರನೇ ಒಳ್ಳೇದು. ಆಮೇಲೆ ಕೊರೋನಾದಲ್ಲಿ ಲಕ್ಷ ಜನ ಉದುರೋದ್ರು. ಇವಾಗ ಅವ್ರ ಆಡಳಿತನೇ ಸರಿ ನಮ್ಗೆ. ಈಗ ಎರಡೂ ಸರ್ಕಾರದವರು ಸಹ ಬೆಲೆ ಏರಿಕೆ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಎರಡು ಸರ್ಕಾರ ಮಾಡೋಣ ಮೇಡಮ್. ಧರ್ಮಸ್ಥಳಕ್ಕೆ ಹೋಗಿದ್ದೆ, 300 ರೂಪಾಯಿ ಕೊಟ್ಬಿಟ್ಟು ಟಿಕೆಟು. ರಿಸರ್ವೇಷನ್ ಲೇಡೀಸ್ಗೆ ಬರೀ 20 ರೂಪಾಯಿ ಕೊಟ್ಬಿಟ್ಟು ನಿಂತವ್ರೆ. ನಾವು ವಯಸ್ಸಾಗಿರೋರು ಏನು ಮಾಡಬೇಕು? ನಾವು 300 ರೂಪೀಸ್ ಕೊಟ್ಬಿಟ್ಟು ಸ್ಟ್ಯಾಂಡಿಗೆ ಹೋಗಿದ್ದೀವಿ. ಏನು ಸರ್ಕಾರ ಇದು? ಫುಲ್ ನಿಂತ್ಕೊಂಡು ಹೋಗಿದ್ದೀರಾ? ನಿಮ್ಗೆ ಸೀಟ್ ಬಿಟ್ಕೊಡ್ಲಿಲ್ವಾ ಯಾರು? ಕಂಡಕ್ಟ್ರು ಹಾಸನವ್ರೇ ಬಿಟ್ಕೊಟ್ರು. ಅಲ್ಲ, ಸೀನಿಯರ್ ಸಿಟಿಜನ್ ಸೀಟ್ ಇರುತ್ತಲ್ಲ ನಿಮಗೆ ಅಂತ ಇಸ್ಕೋಬೇಕು ತಾನೆ, ನೀವು ಎದುರಿಸ್ಬೇಕು ತಾನೆ. ಕೇಳಿದ್ರೆ ಲೇಡೀಸ್ ಕೊಡ್ತಿಲ್ವಲ್ಲ ಮೇಡಮ್, ಏನ್ ಮಾಡೋದು ಹೇಳಿ? ಲೇಡೀಸ್ ಕೊಟ್ಟಿರೋದ್ರಿಂದ ನಿಮಗೆ ಸೀಟ್ ಸಿಕ್ತಿಲ್ಲ. ಸಿಕ್ಕಿಲ್ಲ. ಅವ್ರು ರಿಸರ್ವೇಷನ್ ಮಾಡಿಸ್ಬಿಟ್ಟು 20 ರೂಪಾಯಿ ಕೊಟ್ಬಿಟ್ಟು ಟಿಕೆಟು ತಗೊಂಡವ್ರೆ. ನಾವು 300 ರೂಪೀಸ್ ಕೊಟ್ಬಿಟ್ಟು ಸ್ಟ್ಯಾಂಡಿಂಗ್ ಹೋಗಿದ್ದೀವಿ. ಒಟ್ನಲ್ಲಿ ಟ್ರಿಪ್ ಮಾಡ್ಕೊಂಡ್ ಬಂದಿದ್ದೀರಾ ಸುತ್ತಾಡ್ಕೊಂಡು? ಮಾಡ್ಕೊಂಡ್ಬಂದಿದ್ದೀವಿ. ಏನೆಲ್ಲ ಇದೆಲ್ಲ ಸಿದ್ದರಾಮಯ್ಯ ಒಂದು ಬಂದೆಲ್ಲ ಏರಿಕೆ ಜಾಸ್ತಿ ಮಾಡಿದ್ದಾನೆ. ಇದೆಲ್ಲ ಬೇಕಾಗಿರ್ಲಿಲ್ಲ ನಮಗೆ. ಇದಾದ್ಮೇಲೆ ಜಾಸ್ತಿ ಆಗಿರೋದು. ನಿಮ್ಗೆ ಎಷ್ಟು ಕಷ್ಟ ಆಗ್ತಿದೆ? ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಡೈಲಿ ಕೆಲಸಕ್ಕೆ ಅಂತ ಹೋಗೋರು ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಬರೋ ದುಡ್ಡು ಸಾಕಾಗ್ತಿಲ್ವಾ ಹೇಗೆ? ಬರೋ ದುಡ್ಡು ಸಾಕಾಗ್ತಿಲ್ಲ, ಅಲ್ಲೇ ಹೋಗ್ತಾ ಇದೆ. ಇಲ್ಲಿ ಕಮ್ಮಿ ಅಂತ ಮಾಡ್ತಾರೆ, ಇಲ್ಲಿ ಕಮ್ಮಿ ಏನಿಲ್ಲ, ಅಲ್ಲಿದ್ದು ಜಾಸ್ತಿ ಆಗ್ತಾ ಇದೆ. ಸಮಸ್ಯೆ ಕೇಳೋರು ಯಾರು ಇಲ್ಲ. ಅವರು ಜಾಸ್ತಿ ಮಾಡಿದ್ರೆ ನಾವು ಕೊಟ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಯಾಕೆಂದ್ರೆ ಅವ್ರು ತಿರುಗಿ ಮಾತಾಡಕ್ಕೆ ಯಾರು ಇಲ್ವಲ್ಲ. ಏನ್ ಮಾಡೋದು? ಅವ್ರು ಮಾಡಿದಷ್ಟು ನಾವು ಕೊಟ್ಟಷ್ಟು. ಅಂದ್ರೆ ನೀವು ಎಷ್ಟು ಕೇಳ್ತಾರೆ? ಅದೇ ಚಾನ್ಸು. ಸಿದ್ದರಾಮಯ್ಯ ಇನ್ನೊಂದ್ಸತಿ ಏನ್ ಬರಲ್ಲ, ಅವರು ಇದೇ ಲಾಸ್ಟ್ ಅಂತ ಹೇಳವ್ರೆ. ಅದಕ್ಕೆ ಎಲ್ಲ ಒಂದೇ ಸತಿ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಗೋರ್ಕೊಂಡೋಗೋಣ ಅಂತ.